ಹಾಗಲ್ಲ ಚಂದ್ರ, ಅದು ಚಾಚಿನ ನೀನು ಮದುವೆ ಆಗದೆ ಹೋದ್ರೆ ಶ್ರೀಚಕ್ರ ನನ್ನ ಕೈವಶವಾಗೋದಿಲ್ಲ. ಹಾಗಂತ ಹೇಳಿ ನಿನ್ನ ಮೇಲೆ ಪ್ರೀತಿ ಇಲ್ಲ ಅಂತಲ್ಲ, ಬಹುಶಃ ಅದನ್ನು ವ್ಯಕ್ತಪಡಿಸೋದಕ್ಕೆ ನನಗೆ ಗೊತ್ತಾಗ್ತಾ ಇಲ್ಲ ಅನ್ಸುತ್ತೆ. ಆದ್ರೆ ಚಂದ್ರ, ಈ ಎದೆ ತುಂಬಾ ಪುತ್ರ ವಾತ್ಸಲ್ಯ ತುಂಬ ಹೋಗಿದೆ ಕಣೋ, ತುಂಬ ಹೋಗಿದೆ. ಅಂತೂ ಈ ಶಾಸ್ತ್ರಿ ಶ್ರೀಚಕ್ರ ಕಬಳಿಸೋದಕ್ಕೋಸ್ಕರ ಮದುವೆಯನ್ನು ಷಡ್ಯಂತ್ರ ರೂಪಿಸಿದ್ದಾರೆ ಅಂತಾಯ್ತು. ಚಂದ್ರಧರನ ಮದುವೆ ಜಾಜಿ ಜೊತೆ ನಡೆದು ಜಾಜಿ ಏನಾದರೂ ಈ ಮನೆ ಸೊಸೆಯಾದರೆ ಒಂದು ದೊಡ್ಡ ಅನಾಹುತ ನಡೆದೇ ನಡೆಯುತ್ತೆ. ಶಾಸ್ತ್ರಿಗಳು ಶ್ರೀಚಕ್ರ ವಶಪಡಿಸಿಕೊಂಡು ಲಂಗು ಲಗಾಮಿಲ್ಲದ ಕುದುರೆ ಅಂತಾಗ್ಬಿಡ್ತಾರೆ. ಲೋಕಕ್ಕೆ ಕಂಟಕಪ್ರಾಯರಾದರೂ ಆಶ್ಚರ್ಯವಿಲ್ಲ. ಇಲ್ಲ, ಇದಾಗಬಾರ್ದು, ಇದಾಗಬಾರ್ದು. ಅಮ್ಮ ಜಗನ್ಮಾತೆ, ಇದೇನಮ್ಮ ನಿನ್ನ ಲೀಲೆ? ಇವ್ರ ಕೈಗೇನಾದರೂ ಶ್ರೀಚಕ್ರ ಸಿಕ್ಬಿಟ್ರೆ ಅಪಾಯ ಆಗೋದಂತೂ ನಿಶ್ಚಿತ. ಕೈಮಾ ಲಿವರ್ ಚಕ್ಕಣ ಮಾಡುವ ವಿಧಾನ: ಒಂದು ಬಾಣಲಿಗೆ ಎಣ್ಣೆ, ಈರುಳ್ಳಿ ಹಾಕಿ ಹುರಿದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಅರಿಶಿನ, ಪುದೀನ, ಕೊತ್ತಂಬರಿ ಸೊಪ್ಪು, ಲಿವರ್, ನೀರು, ಬೇಯಿಸಿದ ಕೈಮಾ, ಟೊಮ್ಯಾಟೊ ಪ್ಯೂರಿ, ಗರಂ ಮಸಾಲ, ತುಪ್ಪ ಮುಚ್ಚಳ ಮುಚ್ಚಿ ಬೇಯಿಸಿ. ಈಗ ಕೈಮಾ ಲಿವರ್ ಚಾಕಣ ಸವಿಯಲು ಸಿದ್ಧ. ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ GFC ಖ್ಯಾತಿಯ ಕೃಷ್ಣಪ್ಪನವರು ಒಳ್ಳೆ ಚಾಕ್ನವನ್ನ ಮಾಡಿ ಕೊಟ್ಟಿದ್ದಾರೆ. ಹೆಂಗಿದೆ ಅಂತ ಎಲ್ಲ ಹೇಳಕ್ಕಾಗಲ್ಲ, ನೀವು ಮಾಡ್ಕೊಂಡ್ರೆ. ಎಟ್ಟಿ ತಕೊಳಕ್ ಬಂದವ್ರನ್ನ ಸುಮ್ಮನೆ ಬಿಡಲ್ಲ, ರೂಮ್ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ರೂಮಿಗೆ ಕರ್ಕೊಂಡೋಗಿ ಯಾಕೆ ಸಾಯಿಸ್ತಾಳೆ? ಯಾಕಂದ್ರೆ ಅದು ಅವಳು ಪ್ರಿಯಕರನ್ ಸಾಯಿಸಿದ ಜಾಗ, ಅದಕ್ಕೆ ಅಲ್ಲಿಗೆ ಕರ್ಕೊಂಡೋಗಿ ಸಾಯಿಸ್ಬಿಡ್ತದೆ. ಈ ಮನೇಲಿ ದೆವ್ವ ಇದೆ ಅಂತ ಭಾಸ್ಕರ್ ಅವ್ರು ನನ್ಗೆ ಹೇಳೇ ಇಲ್ಲ. ಅವ್ರ ಹಟ್ಟಿಲಿ ವಾಸ ಆಗಿದ್ರ ತಾನೆ ಹೇಳಕ. ಹಟ್ಟಿಲಿ ವಾಸ ಆಗಿರೋರ್ನ ಯಾನು ಮಾಡಲ್ಲ, ಆದ್ರೆ ಹಟ್ಟಿ ತಕೊಳಕ್ ಬಂದವ್ರನ್ನ ಅದು ಸುಮ್ಮನೆ ಬಿಡಲ್ಲ ಬಿಡಲ್ಲ ಬಿಡಲ್ಲ. ಇದನ್ನೆಲ್ಲ ಹೇಳ್ತಿದ್ಯಲ್ಲ, ನೀ ಯಾರು? ನಾನು ಹಟ್ಟಿ ವಾಚ್ಮ್ಯಾನ್. ನಾನು ಅರ್ಜೆಂಟಾಗಿ ರಾಮನಗರ ಹೋಗ್ಬೇಕು. ನೀನು ವೆಹಿಕಲ್ ಕಳಿಸ್ತೀಯಾ? ಅಷ್ಟೇ ತಾನೆ.
ಎಷ್ಟು ಗಂಟೆಗೆ ಅಂತ ಹೇಳಿ ಕಳಿಸ್ತೀನಿ. ಮೊನ್ನೆ ಯಾರೊಬ್ರನ್ನ ಕಳಿಸಿದ್ಯಲ್ಲ ಅವನೇ ಕಳಿಸು, ಚೆನ್ನಾಗಿ ಓಡಿಸ್ತಾನ ಅವನು. ಮೊನ್ನೆನಾ? ಹಾಂ, ಶಿವು ಇರಬೇಕು. ಹಾಂ, ಅವನೇ. ಅಯ್ಯೋ, ಅವ್ನು ನಿನ್ನೆಯಿಂದ ಕೆಲಸಕ್ಕೆ ಬಂದಿಲ್ಲ. ಫೋನ್ ಮಾಡಿದ್ರೆ ರಿಸೀವ್ ಮಾಡ್ತಿಲ್ಲ.